ಮತ್ತೆ ಯಾರನ್ನಾದ್ರೂ ಅರ್ಜೆಂಟಾಗಿ ಕರೆಸ್ಬೇಕು ಅಂದ್ರೆ ಇದೇ ತಾನೆ ಸೂಪರ್ ದಾರಿ. ಈಗ ನೋಡು, ಅಮೂಲ್ ಬೇಬಿ ಬಂದೇ ಬರ್ತಾನೆ. ಸರಿ, ಅವನಿಗೆ ಯಾಕೆ ಬರಕ್ ಹೇಳ್ದೆ? ಆಗಿರೋ ಬೇಜಾರ್ ಕಡಿಮೆ ಮಾಡ್ಬೇಕು ಅಂದ್ರೆ ಅವನಿಗೆ ಬರ್ಲೇಬೇಕು. ಏನೇ ಆಗ್ಲಿ, ಎಲ್ಲಿ ಕಳ್ಕೊಂಡ್ಬೋ ಅಲ್ಲೇ ಹುಡುಕ್ಬೇಕು. ಎಲ್ಲಿ ಬೇಜಾರಿತ್ತೋ ಅಲ್ಲೇ ಸರಿ ಮಾಡ್ಬೇಕು. ಅದಕ್ಕೆ ಅವನಿಗೆ ಬಂದ್ರೆ ಎಲ್ಲ ಸರಿ ಆಗುತ್ತೆ. ಭಾರಿ ಚಾಲಾಕಿ ಕುಳ್ರು ಕಣೋ ನೀವು. ಕುಲ್ಡ್ರನ್ನ ಅಷ್ಟು ಕೇವಲವಾಗಿ ನೋಡ್ಬೇಡಿ ಅಂತ ಬ್ಲ್ಯಾಕ್ ಅಂಡ್ ವೈಟ್ ಕಾಲದಲ್ಲೇ ಕರ್ನಾಟಕದ ಕುಳ್ಳ ರಾಕೇಶ್ ಅವರೇ ಹೇಳಿಲ್ವಾ? ಅವ್ರ ಪಿಕ್ಚರ್ ಎಲ್ಲ ನೋಡಿದ್ರು ಕೆಲವು ಕುಳ್ರು ಅಂತ ಕಂಡಂಗ್ ಮಾಡ್ತಾರೆ. ಅವ್ರ ಪಾಠ ಕಲ್ಸಕ್ಕೆ ನಾವ್ ಚಾಲಾಕಿತನ ತೋರ್ಸ್ಲೇಬೇಕಲ್ವಾ? ಆಯ್ತ್ರಪ್ಪ, ಕುಳ್ಳ ಏಜೆಂಟ್ 1, 2 ನೀವ್ ಹೇಳಿರೋ ಹಾಗೆ ಅವ್ನು ಇಲ್ಲಿಗೆ ಬರ್ತಾನೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅವ್ನ್ ಬಂದ್ಮೇಲೆ ನೀವ್ ಹೇಳಿರೋ ಸುಳ್ಳು ಅಂತ ಗೊತ್ತಾದ್ರೆ ಅವ್ನ್ಗೆ ಇನ್ನೂ ಬೇಜಾರಾಗಲ್ವಾ? ಸತ್ಯ, ನಾನ್ ಸುಳ್ಳು ಹೇಳಿಲ್ಲ ಅಂತ ಅದನ್ನ ಹೇಳ್ತಾನೆ ಇದ್ದೀನಿ. ಅದ್ರಲ್ಲೂ ಸೆಲೆಬ್ರೇಟ್ ಮಾಡೋ ವಿಷಯಕ್ಕೆ ಬೇಜಾರ್ ಯಾಕೆ ಮಾಡ್ಕೊಬೇಕು? ಸೆಲೆಬ್ರೇಟ್ ಮಾಡೋ ವಿಷಯನ? ಏನೋ ನನ್ಗೂ ಅವನ್ಗೂ ಮನ್ಸ್ತಾಪ ಬಂದಿರೋದು ನಿಮಗ್ ಸೆಲೆಬ್ರೇಟ್ ಮಾಡೋ ವಿಷಯನಾ? ಅಂತ ವಿಷಯನೆಲ್ಲ ಸೆಲೆಬ್ರೇಟ್ ಮಾಡೋಕೆ ಬೇರೆಯವ್ರಾಗೆ ನಮ್ಮ ಮನಸ್ಸಲ್ಲಿ ವಿಷಯ ಇಲ್ಲ ಸತ್ಯ. ಆಯ್ತಪ್ಪ, ಈಗ ಸೆಲೆಬ್ರೇಟ್ ಮಾಡ್ತಾ ಇದೀರಲ್ಲ, ಆ ವಿಷಯನಾದ್ರೂ ಏನು? ಸೆಲೆಬ್ರೇಟ್ ಮಾಡೋ ವಿಚಾರ ಏನು ಅಂದ್ರೆ ನಮ್ ಮುಗ್ಲಿ ಬರ್ತದೆ. ಮಗನೇ, ನಾನು ಹುಟ್ಟಿದ ದಿನನೇ ಬದಲಾಯಿಸ್ಬಿಟ್ಯಾ? ಅದು ನಾನು ಮಾತು ಕೇಳಿದೆ. ಇರ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಓ ಹೌದಾ ಸರ್? ಸರಿ, ಹಾಗಿದ್ರೆ ತೊಂದ್ರೆನೇ ಇಲ್ಲ. ಏನಪ್ಪ ಬರ್ಡೇ ಬಾಯ್, ಸೆಲೆಬ್ರೇಷನ್ ರೆಡಿನಾ? ಅವನನ್ ಕೇಳೋದು, ಕಾರಣ ಅವಂದು, ಮಜಾ ನಮ್ದು. ಆದ್ರೂ ಈ ಸೆಲೆಬ್ರೇಷನ್ ನೆಪ ಹೇಳಿ ಅಮೂಲ್ ಬೇಬಿಗೆ ಸಮಾಧಾನ ಮಾಡೋದು ಕಷ್ಟ ಕಣ್ರು. ಮೊದ್ಲು ಅವ್ನ್ ಬರ್ಲಿ ಸತ್ಯ, ಆಗ ಕಷ್ಟನ ಸುಖನ ಅಂತ ಯೋಚನೆ ಮಾಡೋಣ. ಸತ್ಯ, ಬರ್ಡೇ ಸೆಲೆಬ್ರೇಷನ್ಗೆ ಒಂದಷ್ಟು ಐಟಮ್ ತರಬೇಕು. ನಾನು ಹೋಗಿ ತರ್ತೀನಿ. ನೀವು ಬರ್ಡೇ ಸೆಟಪ್ಗೆ ಒಂದ್ ಸ್ವಲ್ಪ ರೆಡಿ ಮಾಡಿ. ಹಬ್ಬಕ್ಕೆ ತಂದಿರೋ ಬಲೂನು ಕಲರ್ ಪೇಪರ್ಸ್ ಗ್ಯಾರೇಜ್ ಎಲ್ಲ ಇದೆ, ಗ್ರ್ಯಾಂಡ್ ಆಗಿ ರೆಡಿ ಮಾಡಿ. ನಾನು ಕೇಕ್ ತಗೊಂಡ್ ಬರ್ತೀನಿ. ಏಯ್ ಅಲ್ಲ ಕಣೋ, ಅವ್ನ್ ಕರ್ದಿದ್ದೆ ನೀನು, ಅವ್ನ್ ಬಂದಾಗ ನೀನೇ ಇಲ್ದೇ ಇದ್ರೆ ಹೇಗೆ? ನೀನ್ ಇದೆಯಲ್ವಾ, ಏನಾದ್ರೂ ಒಂದು ಮ್ಯಾನೇಜ್ ಮಾಡು. ಅಷ್ಟೊಳಗೆ ಕೇಕ್ ತಗೊಂಡ್ಬರ್ತೀನಿ. ಏಯ್ ಸತ್ಯ, ಅವ್ರು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಇದ್ರಲ್ಲಿ ನೀನೇ ಸಿಕ್ಕಾಕೋತಿ ಅನಿಸ್ತಾ ಇದೆ. ಇದೆಲ್ಲ ಬೇಕಾ? ನಿನಗೆ ಬೇಡ ಅನ್ಸ್ಬೋದು, ಆದರೆ ನನ್ನ ಬರ್ತಡೆಗೆ ಅಮೂಲ್ ಬೇಬಿ ಬರಬೇಕು.
ಮತ್ತೆ ನಿನಗೆ ಅವ್ನು ನೋಡಿದ್ರೆ ಕಲರ್ ಪೇಪರ್ ಇದೆ, ಸ್ಟಿಕ್ಕರ್ ಇದೆ ಅಂತ ಏನೇನೋ ಪಡ್ಕೊಂಡ. ಇಲ್ಲಿ ನೋಡಿದ್ರೆ 4 ಬಲೂನ್ ಬಿಟ್ರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನೀವು ಊದ್ಕೊಡ್ರು, ನಾನು ಕಟ್ಕೊಡ್ತೀನಿ ತಗೋ. ಇವನ್ ಬರ್ತಡೆಗೆ ಬರೀ ಬಲೂನ್ ಊದಿದ್ದೆ ಆಯ್ತು. ಇವನ್ ಮಾತ್ರ ಓದ್ಲೇ ಇಲ್ಲ. ನೋಡು, 5-6 ಬರ್ತಡೆಯಿಂದ ನೋಡ್ತಾನೆ ಇದ್ದೀನಿ. ಒಂದ್ 5 ಸೆಂಟಿಮೀಟರ್ ಅಂದ್ರೆ ಉದ್ದಾಗಿದ್ದಾನ. ಹೌದು ಕಣ, ಸ್ಕ್ರೂ ಡ್ರೈವರಿಗೆ ಬಟ್ಟೆ ಸುತ್ತಿದ್ರು ಇನ್ಗಿನ ಹೈಟ್ ಕಾಣುತ್ತೆ. ಸತ್ಯ, ನಾನು ಎತ್ತರ ಆಗ್ಬೇಕು ಅಂತ ಡೈಲಿ ಸ್ಕಿಪ್ಪಿಂಗು ಮಾಡಿ ಸೈಕಲ್ ಹೊಡಿತಿದ್ದೀನಿ, ಆದ್ರೂ ಎತ್ತರನೇ ಆಗ್ಲಿಲ್ಲ. ಬಿಡ, ಎತ್ತರ ಆಗೋದಕ್ಕಿಂತ ಜೀವನದಲ್ಲಿ ಎತ್ತರಕ್ಕೆ ಬೇಡಿ. ಆಗ ಎತ್ತರ ಇರೋರೆಲ್ಲ ನಿಮ್ ಮುಂದೆ ಬಗ್ಗೆ ನಿಂತ್ಕೊಳ್ತಾರೆ. ಆದ್ರೂ ಇವತ್ತಿನ ಬರ್ಡೇ ಅಂತ ಮುಂಚೆನೆ ಯಾಕೋ ಹೇಳಿಲ್ಲ? ಸತ್ಯ, ನಂಗೆ ಇವಾಗ್ಲೇ ನೀನು ಉತ್ತಪ್ಪ ಅಂದ್ರೆ ಹೌದು ಮಗ, ಮೊನ್ನೆ ತಾನೇ ಏನ್ ಬರ್ತಡೇ ಮಾಡ್ದಂಗೈತೆ ಅಲ್ವಾ? ಊಟ ಬಂತ ಇರೋದು ಸುಳ್ಳು ಹೇಳ್ತಾರ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಂಗೇನು ಉತ್ತಪ್ಪ ಮಾಡ್ಕೋಬೇಕನ್ನೋ ಆಸೆ ಇಲ್ಲ. ಯಾಕೋ ಹಾಗೆ ಹೇಳ್ತೀಯಾ? ನೀನ್ ಹುಟ್ಟಹಬ್ಬ ಮಾಡ್ಕೊಳ್ಳೋದಕ್ಕೆ ನಿನಗೆ ಆಸೆ ಇಲ್ಲದೆ ಇರ್ಬೋದು, ಆದ್ರೆ ನೀನ್ ಹುಟ್ಟಹಬ್ಬ ಆಚರಿಸೋದಕ್ಕೆ ನನಗೆ ಆಸೆ ಇದೆ. ಮತ್ ನೋಡ್ ಸತ್ಯ ಹೆಂಗ್ ಮಾತಾಡ್ತಾರೆ. 1 ವರ್ಷ ಹಿಂಗ್ ಹೋಗಿ ಹಂಗ್ ಬಂದ್ಬಿಡುತ್ತಪ್ಪ, ಅದಕ್ಕೆ ಸುಳ್ಳು ಹೇಳ್ತಾರ? ಅದು ನಿಜ ಬಿಡ, ವರ್ಷಗಳು ಕಳಿಯೋದೇ ಗೊತ್ತಾಗ್ತಿಲ್ಲ. ನೀನ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರ ಮಾತುಗಳ ಮಿತಿ ಮೀರ್ತಾನೆ ಇದೆ. ಒಂದಿನ ಸರಿಯಾಗಿ ವಿಚಾರಿಸ್ಕೋತೀನಿ. ಸುಮ್ಮನೆ ಹಂಗ ಅನ್ಬೇಕು. ನಮಗ್ ಗೊತ್ತಿಲ್ವಾ ಇವತ್ತಿನ ಬರ್ತಡೆ ಅಂತ? ಹ್ಯಾಪಿ ಬರ್ತಡೇ ಗುಗ್ಲಿ. ಇವತ್ತಂದ್ರೆ ಇವತ್ತೆಲ್ಲ ನನ್ ಬರ್ಡೇ, ನಾಳೆ. ಅದಕ್ಕೆ 12 ಗಂಟೆಗೆ ಆಚರಿಸ್ಬೇಕು ಅಂತ ಅಮ್ಮ ಟೆಕ್ನಿಕ್ ತರಕ್ ಹೋಗಿರೋದು. ಸರಿ ಸರಿ, ಅವ್ನ್ ಬರೋಷ್ಟ್ರಲ್ಲಿ ಇದೆಷ್ಟನ್ನು ಕಟ್ ಮುಗಿಸ್ಬಿಡೋಣ. ಹಾ ಸತ್ಯ